ಯಾರಿಗೋ ಟಿಕೆಟ್ ಅಲ್ಲಿನ ಟಿಕೆಟ್ ಬೇರೆಯವ್ರಿಗೆ ಕೊಡೋದಿಕ್ಕೆ ಹೊರಟಿದಾರಂತೆ. ಯಾರು ಈಗ ನಾನು ಟಿಕೆಟ್ ಕೊಡಕ್ಕಾಗ್ತದ? ಹಾಗಾಗಿ ನಿಮ್ಮ ಮೇಲೆ ಆರೋಪ ಮಾಡಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನಾನು ಕೊಡಕ್ಕಾಗ್ತದ? ನಮ್ ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮನೂರು ಶಿವಶಂಕರಪ್ಪ ಇರುವಾಗ ಇದು ನನ್ನ ಕೊನೆ ಚುನಾವಣೆ, ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮನೂರು ಶಿವಶಂಕರಪ್ಪ ಓ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು, ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವೆಲ್ಲ ಯಾರು ಹೋಗಿ ಕೇಳ್ತಾರೆ? ನಂತ ತಾನೇ ಬಂದು ಕೇಳಬೇಕು. ನಾನು ಏನಿರೋದು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ಇದ್ದು ನಾನು ಕೊಡೋಕ್ಕಾಗ್ತದ? ನಾನು ಕೊಡೋಕ್ಕಾಗ್ತದಮ್ಮ? ಅಲ್ಲ, ನೀವು ಒತ್ತಾಯ ಮಾಡಿದ್ದೀರಾ ಅಂತ ಹೇಳಿ ಅವರ ಆಕ್ರೋಶ ಸಮಾಜಕ್ಕೆ ಮಾಡಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಹಂಗ ಶಾಮನೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆಯಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಜನ ಬಂದು ಕೇಳಿದ್ರು. ನಮ್ಮ ಕ್ಷೇತ್ರ ಇದು, ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಈಗ ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಇವೆಲ್ಲ ಸರಿ ಇರಲ್ಲ ಅಂತ ಹೇಳಮ್ಮ. ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿದೆ. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಮಾಡ್ಬೇಕು. ಕೇಳಿದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದ? ಸಭೆ ಕರೆದಾಗ ಇಲ್ಲ ಕೇಳಲೇಬೇಡ. ಹೌದು ರೀ, ಮತ್ತೆ ಮಾಡಲೇಬೇಡ್ದ? ಕೇಳಲೇಬೇಡ್ದ? ಮತ್ತೆ ನಾವು ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿದ್ದು. ಕೇಳಲೇಬೇಡ್ದಂತ ಇದೆಯಲ್ಲ. ಸಭೆ ಕರೆದಾಗ ನಾನು ಮಾತಾಡ್ತೀನಿ, ಅವ್ನು ಯಾರು ಮಾತಾಡ್ಲಿಮ್ಮ. ಹಿರಿಯವರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನಗೆ ಈ ಥರ ಕೇಳಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ಕೇಳ್ತೀನಿ, ಮುಂದೆ ಕೇಳ್ತೀನಿ. ಅಭ್ಯರ್ಥಿ ಅಂತ ಇಲ್ಲ, ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡ್ಬೇಕದು? ಹೈಕಮಾಂಡ್ ತಾನೇ ಮಾಡಬೇಕಾಗಿದೆ ನಿರ್ಧಾರ. ಅಂದ್ರೆ ಸರ್, ಅವರ ಫ್ಯಾಮಿಲಿಯವರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಕೊಟ್ರೆ ಅಥವಾ ಅಲ್ಪಸಂಖ್ಯಾತರಿಗೋ ಬೇರೆಯವ್ರಿಗೋ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತೆ ಅನ್ಸತ್ತಾ? ಹೇಗೆ ಸರ್? ಯಾರು ಕೊಟ್ಟರೆ ಅದು ಕಾಂಗ್ರೆಸ್ ಭದ್ರಕೋಟೆ. ಕಾಂಗ್ರೆಸ್ ಭದ್ರಕೋಟೆ. ಯಾರು ಕೆಟ್ಟರು ಗೆಲ್ತಾರೆ. ಅವ್ರು ಇವ್ರು ಅಂತೆಲ್ಲ ಕೇಳ್ತಾವ್ರೆ. ಈಗ ತೀರ್ಮಾನ ಮಾಡಿ. ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಕೇಳಿದ್ರೆ ನೀವೇ ಬಿಟ್ಕೊಡ್ತೀವಿ? ಖಂಡಿತ ಬಿಟ್ಕೊಡ್ತೀನಿ ಸರ್. ಈಗ ಹಿಂದೆ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ನಾನು ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ. ಈಗ ಲೋಕಾಯುಕ್ತ ಅವರು ಒಂದು ನೋಟಿಸ್ ಕೊಟ್ಟಿದ್ರು. 650 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ದೂರ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ರು. ಅದು 650 ಕೋಟಿ FD ಇಂದ ನಾವು ಪರ್ಮಿಷನ್ ತಗೊಂಡಿಲ್ಲ, ಹಂಗೆ ಕೊಟ್ಟಿದ್ದಾರೆ. ಯಾರು ಹಂಗೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. FD ವಿದೌಟ್ ಪರ್ಮಿಷನ್ ಯಾವುದನ್ನ ಇಲಾಖೆ ಅಲ್ಪಸಂಖ್ಯಾತರಿರಲಿ, ಮತ್ತೊಂದಿರಲಿ ಯಾವುದನ್ನ ಇಲ್ಲಿ ಅದು ಕೊಡಬೇಕಾದ್ರೆ FD ಅನುಮತಿ ಇಲ್ಲಾಂದರೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಒಬ್ಬರಿಗೆ ಈಗ ಕೊಟ್ಟಿಲ್ಲ 650 ಕೋಟಿ. ಎಲ್ಲ ಕ್ಷೇತ್ರ ಅವ್ರು ಕೊಟ್ಟರು, ಯಾರಿಗೂ ಹೇಳ್ಕೊಡ್ತೀವಿ, ಯಾರಿಗೂ ಒಂದು ತಾಲೂಕು. ಹಾಗಾಗಿ 650 ಕೋಟಿ ಅವ್ಯವಹಾರ ಅಂದರೆ ಒಂದೇ ಯಾರಿಗೂ 650 ಕೋಟಿ ಕೊಟ್ಟಿಲ್ಲ. ಎಲ್ಲ ತಾಲೂಕಿನಲ್ಲಿ 3 ಕೋಟಿಯಿಂದ ಹೇಳ್ಕೊಂಡು 5 ಕೋಟಿವರೆಗೂ ಎಲ್ಲರಿಗೂ ಕೊಟ್ಟಿದ್ವಿ. FD ಅಪ್ರೂವಲ್ ಅಂದರೆ ಯಾರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ನೋಟಿಸ್ ಕೊಟ್ಟಿದ್ರೆ ನೋಟಿಸ್ಗೆ ರಿಪ್ಲೈ ಕೊಡ್ತೀವಿ. ಸರ್ ಒಂದು ನಿಮಿಷ. ಹಿಂದೆ ಶಾಮನೂರವರ ಬಳಿಕ ಹಂಗಿಲ್ಲಮ್ಮ. ಈಗ ನಾನು ಹೇಳಿಲ್ಲ ಈ ಮಾತು. ಹಿರಿಯವರು ನಮ್ಮ ನಾಯಕರಾಗಿದ್ರು, ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಅವ್ರು ಹೇಳಿದಂತ ಮಾತುಕತೆ ಆಗಿತ್ತು. ಅವ್ರು ಹೇಳಿರೋದು 2023 ಚುನಾವಣೆಯಲ್ಲಿ ನಾನು ಇದು ಕೊನೆಯ ಚುನಾವಣೆ. ಆವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಇವತ್ತೇನು ಮೊದಲೇ ಬಾರಿ ಕೇಳ್ತಾ ಇಲ್ಲ. ಅಲ್ಪಸಂಖ್ಯಾತರು ಬೈ ಎಲೆಕ್ಷನ್ ಬಂದಿದೆ ಅಂತ ಇವತ್ತು ಮೊದಲೇ ಬಾರಿ ಇಲ್ಲ. ಏನಕ್ಕಂದ್ರೆ 80,000 to 90,000 ಅಲ್ಪಸಂಖ್ಯಾತರು ಇದ್ದಾರೆ. ಇವತ್ತಿಂದ ಅಲ್ಲ, ಅವತ್ತಿಂದಾನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಒಂದ್ಸತಿ ಸೈಫುಲ್ಲಾಗಿ ಹೈಕಮಾಂಡು B.Pharm ಕೊಟ್ಟಿದ್ರು. ಸೈಫುಲ್ಲಾ ಅಂತ 2013-18 ನನಗೆ ಗೊತ್ತಿಲ್ಲ ಸರಿಗೆ, 13-18 B.Pharm ಕೊಟ್ಟಿದ್ರು ಹೈಕಮಾಂಡಿಂದ. ಅಲ್ಪಸಂಖ್ಯಾತರಿಗೆ B.Pharm ಕೊಟ್ಟಿದ್ರಲ್ಲಿ. ಆಮೇಲೆ ಮೊನ್ನೆ ಶಾಮನೂರು ಶಿವಶಂಕರಪ್ಪ ಇದು ನನ್ನ ಕೊನೆ ಚುನಾವಣೆ, ಇದಾದ್ಮೇಲೆ ನಾನು ಅಲ್ಪಸಂಖ್ಯಾತ ನಾನೇ ನಿಲ್ಸಿ ಗೆಲ್ಕೊಂಡು ಬಂದೆ. ಅವ್ರು ಹೋಗ್ತಾರಂತ ಯಾರೂ ನಿರೀಕ್ಷೆ ಇದ್ದಿಲ್ಲ. ಗಟ್ಟಿ ಮುಟ್ಟಿದ್ರು ಪಾಪ.
ಗಾಂಜಾ ಪಾಪ ಗಟ್ಟಿ ಮುಟ್ಟಿದ್ರು. ನಮ್ಮ ಇಲಾಖೆಯಲ್ಲಿ ಬಂದವರು ಅವ್ರ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗೋರು ಇಷ್ಟು ಬೇಗ ನಮ್ಗೆ ಬಿಟ್ಟು ಹೋಗ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಅವರೇ ಮಾತು ಕೊಟ್ಟಿದ್ರು ನನ್ನ ಕೊನೆ ಚುನಾವಣೆ. ಅದಾದಮೇಲೆ 2028 ನಾನೇ ಅಲ್ಪಸಂಖ್ಯಾತರಿಗೂ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ಕಾರಣಕ್ಕೆ ಕೇಳ್ತಾರೆ. ಇವತ್ತಿಂದ ಕೇಳ್ತಾ ಇಲ್ಲಮ್ಮ, ಅವತ್ತಿಂದ ಅಲ್ಪಸಂಖ್ಯಾತರು ಕೇಳ್ಕೊಂಡೇ ಬರ್ತಾರೆ. ಒಂದ್ಸತಿ ಬಿ ಫಾರ್ಮು ಕೊಟ್ಟಿದ್ರು. ಸರ್ ಬಳ್ಳಾರಿಯಲ್ಲಿ ಗುರುಕುಲ ವಸತಿ ಆಗಿದೆ ಅಂತ, ಅದು ಪ್ರೈವೇಟ್ ಹಾಸ್ಟೆಲ್ ಅಲ್ಲಿ ಆಗಿರೋದಂತೆ. ಪೊಲೀಸರು ಅರೆಸ್ಟು ಮಾಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ, ಅವನು ಅರೆಸ್ಟು ಮಾಡಿದ್ದಾರೆ. ಓಡಾಡ್ತಿತ್ತು ಅಂತ ಬೇರೆ ತರ ಹೇಳ್ತಾ ಇದ್ದಾರೆ. ಒಬ್ರು ಡ್ರಗ್ ತಗೊಂಡಿದ್ದಾನೆ, ಗಾಂಜಾ ತಗೊಂಡಿದ್ದಾನೆ ಅಂತಾರೆ. ಒಬ್ರು ಇಲ್ಲ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಅಂತಾರೆ. ಆ ಪೊಲೀಸರು ತನಿಖೆ ಮಾಡ್ತಾರೆ. ಈ ವಿಚಾರಕ್ಕೆ ಇನ್ನ ಸರಿ ಮಾಹಿತಿ ಬಂದಿಲ್ಲ. ಪೊಲೀಸರು ತನಿಖೆ ಮಾಡ್ತಾರೆ. ಒಬ್ರು ಹೆವಿ ಡ್ರಗ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಒಬ್ರು ಇಲ್ಲ ಮೈಂಡ್ ಡಿಸ್ಟರ್ಬ್ ಆಗಿತ್ತು, ಮೆಂಟಲಿ ಆಗಿ ಹಾಸ್ಟೆಲ್ ಅಲ್ಲಿ ಇರತಕ್ಕಂಥ ಮಕ್ಕಳ ಕೈ ಗಾಂಜಾ ಸಿಗುತ್ತೆ.